ಕನ್ನಡ ಇಂಡಸ್ಟ್ರಿಲಿ ದ ಶೋ ಮ್ಯಾನ್ ಅಂತ ಅಂದ್ರೆ ಡೈರೆಕ್ಟರ್ ಪ್ರೇಮ್ ಸರ್. ಅವ್ರ ತರ ಡೈರೆಕ್ಟರ್ ಇನ್ನೊಬ್ರು ಇಲ್ಲ, ಅದ್ರ ಬಗ್ಗೆ ಮಾತೇ ಇಲ್ಲ. ಅವ್ರ ಸಿನಿಮಾ ರಿಲೀಸ್ ಆದ್ಮೇಲೆ ಓಡುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ಅವ್ರ ಸಾಂಗ್ಸ್ ರಿಲೀಸ್ ಆದ್ರೆ ಸಾಕು, ಅದ್ರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ನೆನ್ನೆ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ, ಕೇಳಕ್ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಲಿರಿಕ್ಸ್ ಹೇಸ್ಗೆ ಅನ್ಸುತ್ತೆ. ಆ ಲಿರಿಕ್ಸ್ ಅಂತೂ ನಿಜವಾಗ್ಲೂ ಹೇಳಕ್ಕಾಗಲ್ಲ, ನೀವೇ ಯೂಟ್ಯೂಬ್ ಅಲ್ಲಿ ಹಾಕೊಂಡು ಕೇಳ್ಬಿಡಿ. ಪ್ರೇಮ್ ಸರ್ ಯಾರಿಗೋಸ್ಕರ ಮಾಡಿದೀರಾ ಈ ತರ ಸಾಂಗ್ ನ? ಪ್ಯಾನ್ ಇಂಡಿಯಾಗ ಹೋಗ್ಬೇಕು ಅಂತನಾ? ಈ ತರ ಕೆಟ್ಟದಾಗ ಮಾಡ್ಕೊಂಡು ನಾವು ಪ್ಯಾನ್ ಇಂಡಿಯಾಗ ಹೋಗಕ್ ಆಗುತ್ತಾ? ನಮ್ ಮರ್ಯಾದೆ ಉಳಿಯುತ್ತಾ? ಎಂತೆಂತ ಸಾಂಗ್ಸ್ ಕೊಟ್ಟಿದ್ಯಾ ಅಣ್ಣ ನೀನು. ಬೇಡುವೆನು ವರವನ್ನು, ಬ್ರಹ್ಮ ವಿಷ್ಣು ಶಿವು, ಸ್ಕೂಲ್ ಟೈಮ್ ಇಂದ ಕೇಳ್ತಾ ಇದೀವ ಸಾಂಗ್ಸ್ ನ. ಇವತ್ ಕೇಳಿದ್ರು ಗೂಸ್ ಬಂಪ್ಸ್ ಬರುತ್ತೆ. ಆ ತರ ಸಾಂಗ್ಸ್ ಮಾಡಿರೋರು ನೀವು ಇವತ್ತು ಈ ತರ ಸಾಂಗ್ ಕೊಟ್ಟಿದ್ದೀರಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನಿಜವಾಗ್ಲು. ಏನಕ್ಕೆ ಬರ್ಬೇಕು ನಾವು ಥಿಯೇಟರ್ಗೆ ಫಿಲಮ್ ನೋಡಕ್ಕೆ? ಪ್ರೇಮ್ ಸರ್ ಡೈರೆಕ್ಷನ್ ಮೂವಿ ಅಂದ್ರೆ ಎಲ್ಲೋ ಒಂದು ಎಮೋಷನಲ್ ಲವ್ ಸ್ಟೋರಿ ಇರುತ್ತೆ, ಒಂದು ತಾಯಿ ಸೆಂಟಿಮೆಂಟ್ ಇರುತ್ತೆ ಅಂತ ಮನೆ ಮಂದಿ ಇಡೀ ಫ್ಯಾಮಿಲಿ ಕರ್ಕೊಂಡು ಬರ್ತೀವಿ ನಾವು ಥಿಯೇಟರ್ಗೆ. ಈ ತರ ನೀವು ಸಾಂಗ್ ಮಾಡಿದ್ರೆ ಈ ಸಾಂಗ್ ನ ಫೋನ್ ಅಲ್ಲೇ ಕೇಳಕ್ ಆಗ್ತಾ ಇಲ್ಲ, ಇನ್ನ ನಮ್ಮ ತಂದೆ ತಾಯಿನ ಹೆಂಗ್ ಕರ್ಕೊಂಡ್ ಬರೋದು ನಾವು ಥಿಯೇಟರ್ಗೆ? ಅಂಡ್ ಶಾಕಿಂಗ್ ಏನು ಅಂತ ಅಂದ್ರೆ ಇದ್ರಲ್ಲಿ ಇರೋರೆಲ್ಲ ದೊಡ್ಡವ್ರೆ. ಹೀರೋ ಆಗಿರ್ಬೋದು, ಆ ಸಾಂಗ್ ಅಲ್ಲಿ ಬರೋ ಆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು. ಸೊ ಇವ್ರಿಗೆ ಎಲ್ಲರಿಗೂ ಓಕೆ ಇದೆ ಅಂತನಾ ಈ ಸಾಂಗ್?